ಗುಡಿ ಕಟ್ಟಿವಿ, ಕೋಟಿಗಟ್ಟಲೆ ಖರ್ಚು ಮಾಡಿ ಗುಡಿ ಕಟ್ಟಿವಿ. ಆ ಗುಡಿಗೆ ಕಿಮ್ಮತ್ತು ಬರ್ಬೇಕಂದ್ರೆ ಗುಡಿ ಒಳಗೆ ದೇವ್ರಿದ್ರೇ ಅದಕ್ಕೆ ಕಿಮ್ಮತ್ತು ಬರ್ತದೆ ವಿನಃ ಇಲ್ಲಾಂದ್ರೆ ಕಿಮ್ಮತ್ತು ಬರಂಗಿಲ್ಲ. ಅದು ಯಾರೂ ಬರಂಗಿಲ್ಲ, ಕೈನೂ ಮುಗಿಯಂಗಿಲ್ಲ. ಅದಕ್ಕೆ ಮುಗಿದ್ರೇನು ಯಾರ ಹಂಗ ಮನೆ ಒಳಗೆ ಆ ಮನೆಗೆ ಕಿಮ್ಮತ್ತು ಬರ್ಬೇಕಂದ್ರೆ ಮನ್ಯಾಗ ಮಕ್ಕಳಿರ್ಬೇಕು. ಮಕ್ಕಳಂದ್ರೆ ದೇವ್ರಿದ್ದಂಗ, ದೇವ್ರು ಅಂತ ಒಲಿಸ್ತಾರೆ ಮಕ್ಕಳಿಗೆ. ದೇವ್ರಿದ್ದಂಗ ಮಕ್ಕಳು ಹುಟ್ಟಬೇಕಾದ್ರೆ ಮಕ್ಕಳು ದೇವರಾಗಿ ಹುಡ್ತಾವ. ನಾವು ಬೆಳಿತಾ ಬೆಳಿತಾ ದೆವ್ವ ಬೆಳೆಸಿದಂಗೆ ಬೆಳೆಸಕತ್ತೀವಿ. ನಾವು ದೆವ್ವ ಬೆಳೆಸ್ದಂಗ್ರಿ. ದೆವ್ವ ಒಂದು ಮಾತು ಕುಂದ್ರಂದ್ರೆ ಕೂಡ್ತದ, ಹೇಳಂದ್ರೆ ಹೇಳ್ತದ ದೆವ್ವ ರೀ. ಇವು ಕೇಳಂಗಿಲ್ಲ, ಇವು ಹಂಗೆ ಬೆಳೆಸ್ಬಿಡ್ತೀವಿ. ನಾವೇ ಬೆಳೆಸಿದವರು. ದೇವ್ರಂತ ಮಕ್ಕಳನ್ನ ದೆವ್ವದಂತೆ ಬೆಳೆಸುವಂತ ಸಂಪ್ರದಾಯ ಈಗ ಬೆಳೆದ ತಂದೆ ತಾಯಿ ಅದನ್ನು ನಡೆಸಕತ್ತಾರ. ಒಟ್ಟಾರೆಯಾಗಿ ಸರ್ವಜ್ಞ ಕವಿ ಹೇಳ್ತಾನ, ಆ ಮನೆಗೆ ಕಿಮ್ಮತ್ತು ಬರ್ಬೇಕಾದ್ರ, ಅದು ಮನೆ ಅನಿಸ್ಕೊಳ್ಬೇಕಾದ್ರ ಮನ್ಯಾಗ ಮಕ್ಕಳಿರ್ಬೇಕು ಅಂತಾನೆ. ಮಕ್ಕಳಿರಲಿಲ್ಲ ಅಂದ್ರೆ ಅದು ಮನೆಯಲ್ಲ. ಎರಡನೇ ಸಾಲು ಬರಿತಾನೆ, ರೊಕ್ಕವಿಲ್ಲದ ಬಾಳ್ವೆ. ದುಡ್ಡು ರೊಕ್ಕ ಇರಲಿಲ್ಲ ಅಂದ್ರ ಬದುಕು ನಡೆಯಂಗಿಲ್ಲ. ಹೌದಲ್ರಿ? ಈ ಕಲಿಯುಗದೊಳಗೆ ಏನು ಮಾತಾಡ್ತಾರ? ದುಡ್ಡೇ ಪ್ರಪಂಚ, ದುಡ್ಡೇ ಪ್ರಪಂಚ ಅಂತಾರೆ ಈಗಿನ ಮಂದಿ. ಒಪ್ಕೊಳ್ಳೋಣ್ರಿ, ಜಗತ್ತಿನೊಳಗೆ ಕಲಿಯುಗದೊಳಗೆ ದುಡ್ಡಿದ್ರೇ ಬದುಕು ನಡೀತದಂತ ಜನ ಮಾತಾಡ್ತೀವಿ. ಇಂದಿನ ಕಾಲಕ್ಕೆ ಇದು ಯಾವುದೂ ಇದ್ದಿದ್ದಿಲ್ಲ. ಇಂದಿನ ಕಾಲಕ್ಕೆ ದುಡ್ಡಿನ ಬಗ್ಗೆ ಅವಶ್ಯಕತೆ ಇದ್ದಿದ್ದಿಲ್ಲ. ಸತ್ಯ ಶುದ್ಧವಾದ ಕಾಯಕ ಮಾಡ್ತಿದ್ರು, ಬಂದೋದ್ರೊಳಗೆ ತೃಪ್ತಿಯಿಂದ ಊಟ ಮಾಡ್ತಿದ್ರು. ಗಂಜಿ ಕುಡಿದ್ರೆ ಚಿಂತೆ ಇಲ್ಲ, ಗುಡಿಸಲಿ ಹಾಕೊಂಡು ಜೀವನ ಮಾಡಿದ್ರೆ ಚಿಂತೆ ಇಲ್ಲ, ಸುಖವಾಗಿ ಜೀವನ ಮಾಡ್ತಿದ್ರು ಇಂದಿನ ಕಾಲಕ್ಕೆ. ಮನ್ಯಾಗ ಈಗ ಸಾಕಷ್ಟು ದುಡ್ಡು ಪೆಂಡಿಗಟ್ಲಿ ಇಟ್ಟರು ಕೂಡ ಮನುಷ್ಯನಿಗೆ ನಿದ್ದೆ ಹತ್ತವಲ್ಲ ಮನ್ಯಾಗ. ಎಲ್ಲಿ ರಾತ್ರಿ ಬೆಳಕರಿದ್ರಾಗ ಕನ್ನ ಹಾಕ್ತಾರೆ, ಕಳತನ ಮಾಡ್ತಾರಂತಿ. ರೊಕ್ಕ ಇದ್ರನೇ ಬದುಕಂತ ನಾವು ಅಂತೀವಿ. ಈಗಿನ ಮಂದಿಗೆ ರೊಕ್ಕನೇ ಮುಖ್ಯ ಈ ಕಲಿಯುಗದೊಳಗ. ಇಂದಿನ ಕಾಲಕ್ಕೆ ರೊಕ್ಕದ ಬಗ್ಗೆ ಕಿಮ್ಮತ್ತಿರಲಿಲ್ಲ. ನೆನಪಿರಲಿ, ಎಷ್ಟು ಗಳಿಸ್ಬೇಕು ಗಳಿಸ್ತಿದ್ರು ಆಗಿನ ಕಾಲಕ್ಕೆ. ಒಂದು ವೇಳೆ ಏನಾದರೂ ಭಗವಂತನ ಅನುಗ್ರಹದಿಂದ ಸಂಪತ್ತು ಗಳಿಸಿದ್ರು, ರೊಕ್ಕ ಗಳಿಸಿದ್ರಂದ್ರೆ ಆಗಿನ ಕಾಲಕ್ಕೆ ನೋಟ್ ಇರಲಿಲ್ಲರಿ, ನೋಟ್ಗಳಿರಲಿಲ್ಲ. ಬರೇ ರೊಕ್ಕದ ನಾಣ್ಯಗಳಿದ್ದು ತಮಗೆ ಎಷ್ಟು ಬೇಕಷ್ಟನ್ನು ಉಪಯೋಗ ಮಾಡ್ತಿದ್ರು. ಒಂದಿಷ್ಟು ಜನ ಬಿಟ್ಟು ಹೋಗಬೇಕಾದ್ರೆ ನೆಲದಾಗ ಹೂತಿಟ್ಟು ಹೋಗ್ತಿದ್ರು ಇಂದಿನ ಕಾಲಕ್ಕೆ ರೀ. ತೆಗ್ಗಿನೊಳಗೆ ಹೂತಿಟ್ಟು ಹೋಗ್ತಿದ್ರು. ಆದರೆ ಈಗಿನ ಪ್ರಪಂಚದೊಳಗೆ, ಕಲಿಯುಗದೊಳಗೆ ದುಡ್ಡೇ ಪ್ರಪಂಚ ಅಂತಾರೆ. ಒಂದು ಮಾತು ನೆನಪಿಟ್ಟುಕೊಳ್ರಿ, ಮನುಷ್ಯನ ಬದುಕಿಗೆ ದುಡ್ಡು ಅವಶ್ಯದ ಇಲ್ಲ ಅಂತಲ್ಲ, ದುಡ್ಡೇ ಬದುಕಾಗಬಾರದು. ದುಡ್ಡೇ ಬದುಕಾಗಬಾರದು. ಜೀವನ ನಡೆಸುವುದಕ್ಕಾಗಿ ಸಂಪತ್ತು ಬೇಕು, ದುಡ್ಡು ಬೇಕು. ಆದರೆ ಅದೇ ಒಂದು ಪ್ರಪಂಚ ಆದ್ರೆ ಅದು ನಿನಗೆ ದುಃಖಕ್ಕೆ ಕಾರಣ ಆಗ್ತದಂತ. ಮಕ್ಕಳಿಲ್ಲದ ಮನೆಯು, ರೊಕ್ಕವಿಲ್ಲದ ಬಾಳ್ವೆ, ಅಕ್ಕರವಿರದ ತವರೂರು, ಇವು ಮೂರು ದುಃಖ ಕಾರಣಯ್ಯ ಸರ್ವಜ್ಞ. ತವರು ಮನ್ಯಾಗ್ರಿ ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ತವರು ಮನ್ಯಾಗ ಎಲ್ಲಿ ತನಕ ಪ್ರೀತಿ ಇರ್ತದ್ರಿ? ಎಲ್ಲಿ ತನಕ ರೀ? ಭಾಳ ಜನ ಮಾತಾಡ್ತಿರ್ತೀರಿ ನೋಡ್ರಿ. ಎಲ್ಲಿ ತನ ರೀ? ಗಂಡನ ಮನೆಗೆ ಹೋಗೋ ತನಕ ತವ್ರ ಮನೆ ಪ್ರೀತಿ ಇರ್ತದೆ, ಗಂಡನ ಮನೆಗೆ ಹೋದ ಮೇಲೆ ಪ್ರೀತಿ ಕಡಿಮೆ ಆಗುತ್ತಂತ. ಸುಳ್ಳು. ಗಂಡನ ಮನೆಗೆ ಹೋದ ಮೇಲೆ ಕೂಡ ಪ್ರೀತಿ ಇರ್ತದ್ರಿ, ಕಡಿಮೆ ಆಗಂಗಿಲ್ಲ, ಇನ್ನೂ ಹೆಚ್ಚಿಗೆ ಆಗತ್ತಂತ ಪ್ರೀತಿ ರೀ. ಗಂಡನ ಮನೆಗೆ ಹೋದ ಮೇಲೆ, ಮಗಳು ಹೋದ ಮೇಲೆ ತಂದೆ ತಾಯಿಗಳಿಗೆ ಮಗಳದೇ ಕನಸು. ಆ ಮನೆ ಒಳಗೆ ಹೆಂಗೆ ಬದುಕು ಮಾಡಕತ್ತಾಳು? ಗಂಡ ಚಲೋ ಅದನೋ ಇಲ್ಲೋ, ಅತ್ತೆ ಮಾವ ಚಲೋ ಅದಾರೋ ಇಲ್ಲೋ, ಚಲೋ ನೋಡ್ಕೊಳಕತ್ತಾರಿಲ್ಲ ಅಂತ ಚಿಂತೆ ಮೇಲೆ ಚಿಂತೆ ಮಾಡ್ತಿರ್ತಾರಲ್ಲ. ನಿಜವಾಗ್ಲೂ ಪ್ರೀತಿ ಇನ್ನೂ ಹೆಚ್ಚಿಗೆ ಆಗಿರ್ತದ್ರಿ, ಕಡಿಮೆ ಆಗಿರಂಗಿಲ್ಲ. ಯಾವಾಗ ಪ್ರೀತಿ ಕಡಿಮೆ ಆಗುತ್ತ ಗೊತ್ತೇನ್ರಿ? ಮದುವೆಯಾಗಿ ಗಂಡನ ಮನೆಗೆ ಹೋದಾಗ ಪ್ರೀತಿ ಕಡಿಮೆ ಆಗೋದಿಲ್ಲ. ಒಂದು ತನ್ನ ಪಾಲಿಗೆ ಏನಾದ್ರೂ ತವ್ರ ಮನೆ ಕಡೆಯಿಂದ ಒಂದಿಟ್ಟು ಆಸ್ತಿ ಬರಬೇಕಾಗಿತ್ತು ಅಂದ್ರೆ ಬಂದು ಪಾಲು ಕೇಳಿದಂದ್ರೆ ಅವಾಗ ಪ್ರೀತಿ ಕಡಿಮೆ ಆಗುತ್ತೆ ನೋಡ್ರಿ. ಅಲ್ಲಿವರೆಗೂ ಕಡಿಮೆ ಆಗಂಗಿಲ್ಲ. ಅದು ಬಂದಕ್ಕೆ ಕೇಳ್ಬೇಕ್ರಿ, ಪಾಲು ಕೊಡ್ರಿ ನನ್ನದು, ಅದು ಆಸ್ತಿ ಬರ್ತದಂತ. ಅಲ್ಲಿವರೆಗೂ ಪ್ರೀತಿ ಕಡಿಮೆ ಆಗಲ್ಲ. ಅಕ್ಕರವಿರದ ತವರೂರು, ಇವು ಮೂರು ದುಃಖ ಕಾರಣಯ್ಯ ಸರ್ವಜ್ಞ ಅಂತ ಬರಿತಾನಲ್ಲ. ನೆನಪಿರ್ಲಿ, ಜಗತ್ತಿನೊಳಗ ಮನುಷ್ಯನ ಬದುಕು ಹೇಗದ ಅಂತಂದ್ರ ಇದೇ ಪ್ರಪಂಚ ಅಂತ ನಾವು ತಿಳ್ಕೊಂಡಿವಿ. ಆದ್ರೆ ಇದು ಯಾವುದೂ ಕೂಡ ಶಾಶ್ವತವಲ್ಲ, ಇದು ದುಃಖಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದನ್ನ ಸರ್ವಜ್ಞ ಕವಿ ಬರಿತಾನೆ. ಜಾಸ್ತಿ ಜನಕ್ಕೆ ಈ ಭಾರತ ದೇಶದೊಳಗೆ ಎಷ್ಟೋ ತಂದೆ ತಾಯಿಗಳು ಮಕ್ಕಳೇ ಆಗಿಲ್ಲ.
ಕೋಟಿಗಟ್ಟಲೆ ಖರ್ಚು ಮಾಡಿ ಆಸ್ಪತ್ರೆಗಳು ತಿರುಗಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ. ಏನೆಲ್ಲ ಖರ್ಚು ಮಾಡಿದರೂ ಕೂಡ ಇವತ್ತು ಎಷ್ಟೋ ತಂದೆ ತಾಯಿಗಳಿಗೆ ಮಕ್ಕಳೇ ಆಗಿಲ್ಲ. ದೇವರುಗಳಿಗೆ ಮರಿ ಹೋಗಿದ್ದಾರೆ, ಅರಕೆ ಹೊತ್ಕೊಳ್ತಾರೆ, ಏನೆಲ್ಲ ಮಾಡಿದ್ರು ಕೂಡ ಇವತ್ತು ಅವರಿಗೆ ಮಕ್ಕಳಾಗುತ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ, ಬಳ್ಳಿಗೆ ಹೂ ಬೇಕು, ಮರಕ್ಕೆ ಹಣ್ಣು ಬೇಕು. ಬಳ್ಳಿಗೆ ಹೂ ಬೇಕು, ಮರಕ್ಕೆ ಹಣ್ಣು ಬೇಕು, ಮನಿ ಬೆಳಗುವುದಕ್ಕೆ ಒಂದು ದೀಪ ಬೇಕಲ್ಲವೇ? ಮನಿ ಬೆಳಗಕ್ಕೊಂದು ದೀಪ ಬೇಕ್ರಿ, ಮನಿ ಬೆಳಗಕ್ಕೆ ಒಂದು ದೀಪ ಬೇಕು. ಆದ್ರೆ ಭಾಳ ಜನ ವಿಚಾರ ಮಾಡಬೇಕು, ಒಂದು ಮನಿ ಒಳಗ ಮಕ್ಕಳಾಗಲಿಲ್ಲ ಅಂತಂದ್ರೆ, ನಮ್ಮ ಇಂದಿನ ಹಿರಿಯರು ಒಂದು ಮಾತು ಹೇಳ್ತಿದ್ರಿ, ಒಂದು ಶಾಸ್ತ್ರ ಐತ್ರಿ, ಧರ್ಮ ಸಿದ್ಧಾಂತದೊಳಗೆ ಇನ್ನೊಂದು ಮಾತು ಬರ್ತದ್ರಿ, ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಧರ್ಮ ಸಿದ್ಧಾಂತದೊಳಗೆ ಇನ್ನೊಂದದ ಕರ್ಮ ಸಿದ್ಧಾಂತ ಅಂತ ಕರೀತಾರೆ. ಕರ್ಮ ಸಿದ್ಧಾಂತ, ಈ ಕರ್ಮ ಸಿದ್ಧಾಂತ ಏನು ಹೇಳ್ತದ ಗೊತ್ತೇನ್ರಿ? ಈಗ ಒಂದು ಮನೆಗೆ 3 ಮಂದಿ ಸ್ವಸ್ಥರು ಬಂದಾರ, ಒಂದು ಮನೆ ನಡ್ಕೊಂಡು ಹೋಗಾಕ 3 ಮಂದಿ ಸ್ವಸ್ಥರು ಬಂದಾರ. ಅದ್ರಾಗ ಇಬ್ಬರಿಗೆ ಮಕ್ಕಳಾಗ್ಯಾವ್ರಿ, ಒಬ್ಬ ಅಕ್ಕಿಗೆ ಮಕ್ಕಳಾಗಿಲ್ಲ. ಇಬ್ಬರಿಗೆ ಮಕ್ಕಳಾಗ್ಯಾವ, ಒಬ್ಬರಿಗೆ ಮಕ್ಕಳಾಗಿಲ್ಲ. ಯಾವಾಗ ಇಬ್ಬರಿಗೆ ಮಕ್ಕಳಾಗ್ಯಾವ ಅಂತೇಳಿ ಇನ್ನೊಬ್ಬಕ್ಕಿಗೆ ಮಕ್ಕಳಾಗಿಲ್ಲ ಅಂದಾಗ ಇಲ್ಲಿ ತಿಳ್ಕೊಳ್ಳಬೇಕು, ಅದು ಕರ್ಮ ಸಿದ್ಧಾಂತ, ಅದು ಪರೀಕ್ಷೆ ಮಾಡ್ತದಂತ. ಯಾವಾಗ ಇಬ್ಬರಿಗೆ ಮಕ್ಕಳಾಗಿ ಒಬ್ಬ ತಾಯಿಗೆ ಮಕ್ಕಳಾಗಲಿಲ್ಲ ಅಂತಂದ್ರೆ ಅದು ಏನು ಹೇಳ್ತದಂತಂದ್ರೆ, ಈಕಿ ಅವರ ಮಕ್ಕಳನ್ನ ತನ್ನ ಮಕ್ಕಳಂತ ತಿಳ್ಕೊಳ್ತಾಳೋ ಇಲ್ವೋ, ಆ ಮಕ್ಕಳನ್ನು ಪ್ರೀತಿ ಮಾಡ್ತಾಳೋ ಇಲ್ವೋ ಅಂತ ತಿಳ್ಕೊಂಡು ಕರ್ಮ ಸಿದ್ಧಾಂತ ಆ ಹೆಣ್ಮಗಳಿಗೆ ಪರೀಕ್ಷೆ ಮಾಡುತ್ತಂತ. ಮದುವೆ ಆಗಿ ಸಾಕಷ್ಟು ವರ್ಷ ಆದರೂ ಕೂಡ ಭಗವಂತ ಮಕ್ಕಳನ್ನೇ ಕೊಟ್ಟಿರಂಗಿಲ್ಲ ಅಂತಕಿ, ಅದು ಕರ್ಮ ಸಿದ್ಧಾಂತದು. ಕೇವಲ ಆಕಿಗೆ ಅಷ್ಟೇ ಅದು ಪರೀಕ್ಷೆ ಮಾಡಂಗಿಲ್ಲ ಕರ್ಮ ಸಿದ್ಧಾಂತ. ಏನು 2 ಮಕ್ಕಳನ್ನ ಕೊಟ್ಟಿರ್ತಾನಲ್ಲ, ಇಬ್ಬರಿಗೆ ಮಕ್ಕಳನ್ನ ಕೊಟ್ಟಿರ್ತಾನಲ್ಲ ಪರಮಾತ್ಮ, ಅವ್ರಿಗೂ ಪರೀಕ್ಷೆ ಮಾಡ್ತಾನಂತ. ಏನಂತ? ನಮ್ಮ ಮಕ್ಕಳನ್ನ ಆಕಿಗೆ ಮಕ್ಕಳಾಗಿಲ್ಲ, ನಮ್ಮ ಮನ್ಯಾಗಿದ್ದಕ್ಕಿಗೆ ಒಂದು ವೇಳೆ ನಮ್ಮ ಮಕ್ಕಳನ್ನ ಆಕಿನ ಕೈಯಾಗ ಕೊಟ್ರೆ ಏನಾಗುತ್ತಾವೋ, ಏನು ಅನಾಹುತ ಆಗುತ್ತವಂತ ತಿಳ್ಕೊಂಡು ಅವರು ಕೂಡ ವಿಚಾರ ಮಾಡ್ತಾರೆ. ಇದು ಕರ್ಮ ಸಿದ್ಧಾಂತ. ಇದು ಯಾವಾಗ ಆಕಿಗೆ ಮಕ್ಕಳಾಗಿಲ್ಲ ಅಂತ ತಿಳ್ಕೊಂಡು ಇವರು ಮಕ್ಕಳನ್ನ ಕೊಡಲಿಲ್ಲ, ಆಕಿ ಪ್ರೀತಿ ಮಾಡಲಿಲ್ಲ, ಆಕಿಗೆ ಮಕ್ಕಳಾಗಲಿಲ್ಲ ಅಂತಂದ್ರೆ ಆಕಿಗೆ ಅದೇ ಮನೆ ಒಳಗ ಸೊಸೆಯಾಗಿ ಬಂದಿರುವಂಥವ್ರಿಬ್ಬರಿಗೆ ಮಕ್ಕಳಾಗಿರುವಂಥ ಹೆಣ್ಣು, ಆ ಹೆಣ್ಮಗಳಿಗೆ ಏನಂತ ಕರೀತಾರ? ಬಂಜೆ ಅಂತ ಕರೀತಾರ. ಇದು ಈಗಿಂದು ಬಂದಿದ್ದಲ್ರಿ, ಇದು ಬಂಜೆ ಅಂತ ಶಬ್ದ ಹಿಂದಿಲಿಂದನೂ ಶಬ್ದ ಕರ್ಕೊಂತ ಬಂದಾರೆ. ಇದು ಬಂಜೆ. ಮನ್ಯಾಗ್ರಿ ಒಂದು ಹೆಣ್ಣಿಗೆ ಒಂದು ಹೆಣ್ಣು ಆಗಂಗಿಲ್ಲ, ಆಕಿಗೆ ಅದೇ ಒಬ್ಬ ಹೆಣ್ಮಗಳೇ ಶತ್ರು ಆಗ್ತಾಳ. ತನಗೆ ಮಕ್ಕಳಾಗ್ಯಾವ, ಆಕಿಗೆ ಮಕ್ಕಳಾಗ್ಲಿಲ್ಲ ಅಂದ್ರೆ ನನ್ನ ಮಗನ ಕೊಟ್ರ ಏನಾಗುತ್ತಂತ ತಿಳ್ಕೊಂಡು ಆಕಿನ ಕೈಯಾಗ ಮಕ್ಕಳು ಕೊಡ್ಲಾರ್ದಂಗ ಈಕಿಗೆ ಮಕ್ಕಳಾಗಿಲ್ಲ, ಈಕಿ ಬಂಜೆ ಅಂತ ಮನೇಲಿಂದನೇ ಪ್ರಾರಂಭ ಐತ್ರಿ. ಮತ್ತು ಮನೆಯವ್ರ ಕರೆದ ಮೇಲೆ ಹೊರಗಿನ ಕರೆಯೋದೇನು ದೊಡ್ಡ ಲೆಕ್ಕ ರೀ, ಅದೇನು ದೊಡ್ಡದಲ್ಲ. ಮನಿಲಿಂದ ಪ್ರಾರಂಭ ಆಯಿತು. ಯಾವಾಗ ಬಂಜೆ ಅನ್ನುವಂಥ ಶಬ್ದ ಹಿಂದಿಲಿಂದ ಕರ್ಕೊಂತ ಬಂದಾರ, ಅದು ಇವತ್ತಿಗೂ ಅದನ್ನ ರೂಢಿ ಒಳಗೆ ಕರ್ಕೊಂತನೇ ಹೊಂಟ್ರ. ಯಾಕ್ರಿ? ನಾನು ನಿಮಗೆ ಕೇಳ್ತೀನಿ, ಮಕ್ಕಳು ಆಗಿಲ್ಲ ಅಂತಂದ್ರೆ ಅವರಿಗೆ ಬಂಜೆ ಅಂತಲೇ ಕರಿಬೇಕಂತ ಇದನ್ನ ಯಾರು ಹೇಳಿಕೊಟ್ಟಾರೆ ನಮಗೆ? ಯಾಕೆ ಬೇರೆ ಶಬ್ದ ಏನಾರು ಬಳಸ್ಬೋದಾಗಿತ್ತಲ್ರಿ? ಆಕಿಗೆ ಮಕ್ಕಳಾಗಿಲ್ಲ ಅಂದ್ರೆ ಆಕಿಗೆ ಬಂಜೆ ಅಂತ ಶಬ್ದ ಬಳಸ್ಯಾರಲ್ಲ, ಅದನ್ನು ಯಾರು ಹೇಳಿಕೊಟ್ರು ನಮಗೆ ಬಂಜೆ ಅಂತ ಕರಿಬೇಕಂತ? ಹಿಂದೆ ಹೇಳ್ಕೊತ ಬಂದಾರ, ಅದನ್ನು ಮುಂದೆ ಹೇಳ್ಕೊತ ಹೊಂಟೀವಿ ನಾವು. ನಿಮಗೆ ಇನ್ನೂ ತಿಳಿಯಂಗೆ ಹೇಳ್ಬೇಕಂದ್ರೆ, ಈಗ ಪಂಚಮಿ ಹಬ್ಬಕ್ಕೆ ಪಂಚಮಿ ಉಂಡಿ ಮಾಡ್ಬೇಕಂತ ಯಾರು ಹೇಳಿಕೊಟ್ಟಾರ ನಮಗೆ? ಕಲ್ಲು ನಾಗರ ದೇವರಿಗೆ ಕಲ್ಲಿಗೆ ಆ ಹಾಲು ಎರಿಬೇಕಂತ ನಮ್ಗೆ ಯಾರು ಹೇಳಿಕೊಟ್ಟಾರ್ರಿ? ಹಿಂದೆ ಮಾಡ್ಕೊತ ಬಂದಾರ, ಅದನ್ನು ಹಿಂದೆ ನಾವು ಮಾಡ್ಕೊತ ಹೊಂಟೀವಿ. ಇದು ಕರ್ಮ ಸಿದ್ಧಾಂತ. ಇದು ಹಿಂದಿನವ್ರು ಮಾಡ್ಕೊತ ಬಂದಾರ. ಕೊಲೆ ಸುಲಿಗೆ ಮಾಡ್ಯಾರ ಹಿಂದಿನ ಕಾಲಕ್ಕೆ, ಈಗಲೂ ಕೊಲೆ ಸುಲಿಗೆ ನಡೆದಾವ. ಇದು ಕರ್ಮ ಸಿದ್ಧಾಂತ ಅಂತಾರೆ. ಇದಕ್ಕೆ ಧರ್ಮ ಸಿದ್ಧಾಂತದೊಳಗೆ ಇದೊಂದು ಕರ್ಮ ಸಿದ್ಧಾಂತ. ಯಾರು ಹಿಂದೆ ಮಾಡ್ಕೊತ ಹೋಗ್ಯಾರ, ಇದು ಮುಂದೆ ಮಾಡ್ಕೊತ ಹೊಂಟಾರ, ಹಿಂದೆ ಮಾಡ್ಕೊತ ಹೊಂಟಾರ. ಬಂಜೆ ಎನ್ನುವಂಥ ಶಬ್ದವನ್ನ ಕರೀತಾರಲ್ಲ, ಅದಕ್ಕೆ ಜಾನಪದ ಗರಿತಿ ಬರೀತಾಳ. ಬಂಜೆ ಬಾಗಿಲ ಮೋದ
ಅಜೂರಿ ಗಿಡ ಹುಟ್ಟಿ ತೊಗೆ ತೊಗೆಗಳಲ್ಲಿ ಗಿಳಿಕೂತ ತೊಗೆ ತೊಗೆಗಳಲ್ಲಿ ಗಿಳಿಕೂತ ಹೇಳ್ಯಾವ ಬಂಜೆಯ ಬದುಕು ಹೆರುವರಿಗೆ ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ ಬಾಡಿಗೆ ಎತ್ತು ದುಡಿದಾಗ ಬಾಡಿಗೆ ಎತ್ತು ದುಡಿದಾಗ ಬಾಳೆಲೆ ಆ ಸುಂಡು ಬೀಸಿ ಒಗದಾಗ ಆ ಸುಂಡು ಬೀಸಿ ಒಗದಾಗ ಬಾಲಕರಿಲ್ಲದ ಬಾಲೆ ಜಾತರ ಜಮ ಬಂಜೆಯ ಮನೆಯೊಳಗ ಬಂಗಾರದೊಳ ಕಲ್ಲು ಬಂಜೆಯ ಮನೆಯೊಳಗ ಬಂಗಾರದೊಳ ಕಲ್ಲು ಕುಟ್ಟಿ ಬಿಸಾಕ ಸೊಸೆಯಿಲ್ಲ ಕುಟ್ಟಿ ಬಿಸಾಕ ಸೊಸೆಯಿಲ್ಲ ಮಾನೋಮಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲೆ ಜಾತರ ಜಮ ಕಂದನ ಕೊಡು ಶಿವನೇ ಬದಾನ ಪಡಲಾರೆ ಕಂದನ ಕೊಡು ಶಿವನೇ 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 ಕಂದನ ಕೊಡು ಶಿವನೇ ಬದಾನ ಪಡಲಾರೆ ಬಂಜೆಯ ಬಾ ಶಬ್ದ ಹೊರಲಾರೆ ಬಂಜೆಯ ಬಾ ಶಬ್ದ ಹೊರಲಾರೆ ಭೂಮಿ ಮ್ಯಾಲೆ ಹಂಗಿನ ಬಾಳ ಬಾಳಲಾರೆ ಹಂಗಿನ ಬಾಳ ಬಾಳಲಾರೆ ಬಾಲಕರಿಲ್ಲದ ಬಾಲೆ ಜಾತರ ಜನ್ಮ ಮುಂಜೇಲಿ ಹುಟ್ಟಲಿ ಸಂಜೇಲಿ ಸಾಯಲಿ ಬಂಜೆಂಬ ಶಬ್ದ ಹೊರಲಾರಿ ಪರಶಿವನೆ ಅಂತ ಜನಪದ ಗರ್ತಿ ಬೇಡ್ತಾಳ. ಯವ್ವ ನಾನು ನಿಮಗೆ ಕೇಳ್ತೀನಿ, ಈ ಬಂಜೆನ್ನುವಂಥ ಶಬ್ದವನ್ನು ಒಬ್ಬ ತಾಯಿ ಇನ್ನೊಬ್ಬ ತಾಯಿಗೆ ಬಳಕೆ ಮಾಡ್ತಾಳಲ್ಲ, ಯಾರಿಗೆ ನಿಜವಾದ ಬಂಜೆ ಅಂತ ಕರಿಬೇಕು? ಯಾರಿಗ್ರಿ? ಭಾಳ ಜನ ಅಂತಿರ್ತಾರೆ ನೋಡ್ರಿ, ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತಿರ್ತಾರೆ. ಅಪುತ್ರಸ್ಯ ಗತಿರ್ನಾಸ್ತಿ, ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಮೋಕ್ಷವಿಲ್ಲ ಅಂತ ಹೇಳ್ತಿರ್ತದ. ಆದ್ರೆ ತಪ್ಪು ಕಲ್ಪನೆ ಇದು ಮನುಷ್ಯನಿಗೆ. ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ತದಲ್ಲ, ಇದು ತಪ್ಪು ಕಲ್ಪನೆ. ನೆನಪಿಟ್ಟುಕೊಳ್ರಿ, ಈ ಜಗತ್ತೊಳಗೆ ಮಕ್ಕಳು ಆಗದೇ ಇರುವವರಿಗೆ ಮೋಕ್ಷ ಇಲ್ಲ ಅಂತ ಜನ ಮಾತಾಡ್ತಾರಂತಂದ್ರೆ, ಯಾವ ಈ ಜಗತ್ತೊಳಗೆ ಹೇಮರೆಡ್ಡಿ ಮಲ್ಲಮ್ಮ ತಾಯಿಗೂ ಕೂಡ ಮಕ್ಕಳಾಗಿದ್ದಿಲ್ಲ, ಸಿರಿಗಿರಿ ಮಲ್ಲಯ್ಯನೇ ಬಾಲ ಮಗುವಾಗಿ ಬಂದು ತೊಡಿ ಮೇಲೆ ಹಾಡ್ತಾನಂದ್ರೆ ಆಕೆಗೆ ಯಾರು ಬಂಜೆ ಅಂತ ಕರೆದಾರ ಹೇಳ್ರಿ ನೋಡೋಣಗಾರ. ಗುಡ್ಡಾಪುರ ದಾನಮ್ಮ ತಾಯಿಗೂ ಕೂಡ ಮಕ್ಕಳಾಗಲಿಲ್ಲ, ಆಕಾದ್ರೆ ಬಂಜೆ ಏನಾಕಿ ಅದ್ರ? ಕಲ್ಕತ್ತದೊಳಗೆ ಬಾಂಬಾ ಅಮಟೆ ಅಂತೇಳಿ ಬರ್ತಾನೆ, ಅನಾಥ ಮಕ್ಕಳಿಗೆ ಕುಷ್ಠರೋಗಿಗಳಿಗೆ ಆಶ್ರಯ ಕೊಟ್ಟರು.
ಮದುವೆ ಆದಮೇಲೆ ಅವರಿಗೂ ಕೂಡ ಮಕ್ಕಳಾಗಲಿಲ್ಲ. ಹಾಗಾದ್ರೆ ಅವರು ಬಂಜೆ ಏನು? ಯಾರಿಗೆ ನಿಜವಾದ ಬಂಜೆ ಅಂತ ಕರಿಬೇಕು? ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಮೋಕ್ಷ ಇಲ್ಲ ಅಂತ ಜನ ಹೇಳ್ತದೆ. ನೆನಪಿಟ್ಕೊಳ್ರಿ, ಇದು ತಪ್ಪು ಕಲ್ಪನೆ. ಯಾರು ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳವರ ಗುರುಗಳ ಮಕ್ಕಳಾಗೋದಿಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತ ಹೇಳ್ಯಾರ. ಗುರುಗಳು ಮಕ್ಕಳಾಗ್ರಿ ಅಂತ ಹೇಳ್ಯಾರ ಮೊದಲವರು. ಗುರುವಿಗೆ ಮಕ್ಕಳಾಗಲಿಲ್ಲ ಅಂದ್ರೆ ಮೋಕ್ಷ ಇಲ್ಲ, ನಿಮಗೆ ಮಕ್ಕಳಾಗಲಿಲ್ಲ ಅಂದ್ರೆ ಮೋಕ್ಷ ಇಲ್ಲ ಅಂತಲ್ಲ. ನಿಮಗೆ ಸತ್ಯ ಮಾಡಿ ಹೇಳ್ತೀನಿ, ಆದಷ್ಟು ಈ ಬಂಜೆ ಅನ್ನುವಂಥ ಶಬ್ದ ಬಳಸ್ತಾರೆ ನೋಡ್ರಿ, ಆದಷ್ಟು ಇದನ್ನು ನಿಲ್ಲಿಸಬೇಕಾಗಿದೆ. ನನ್ನ ಪ್ರಕಾರ ಯಾರಿಗೆ ಬಂಜೆ ಅಂತ ಕರಿಬೇಕಂದ್ರೆ, ಪರರ ಮಕ್ಕಳನ್ನು ತನ್ನ ಮಕ್ಕಳಂತ ಯಾವ ತಾಯಿ ತಿಳ್ಕೊಳ್ಳೋದಿಲ್ಲಲ್ಲ ಆಕೆ ನಿಜವಾದ ಬಂಜೆ ಇದ್ದಂಗ್ರಿ. ತನ್ನ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ಪರರ ಮಕ್ಕಳು ತನ್ನ ಮನ್ಯಾಗ ಇದ್ದಂಥ ಮಕ್ಕಳಿಗೆ ಉಪವಾಸ ಇರೋದನ್ನು ನೋಡ್ತಾಳಲ್ಲ ಆಕೆ ನಿಜವಾದ ಬಂಜೆ ಇದ್ದಂಗ. ಹುಟ್ಟಿದ ಮಕ್ಕಳಿಗೆ ಯಾರು ಸಂಸ್ಕಾರ ಕಲಿಸೋದಿಲ್ಲಲ್ಲ, ದೇಶ ಪ್ರೇಮವನ್ನು ಬೆಳೆಸೋದಿಲ್ಲಲ್ಲ, ಅವರು ನಿಜವಾದ ಬಂಜೆ ಇದ್ದಂಗ. ಇನ್ನೂ ನಿಮಗೆ ಮುಂದುವರೆದು ಹೇಳ್ಬೇಕಂದ್ರ, ತಾನೂ ಕೆಡದಲ್ದೆ ವನ ಕೆಡಿಸ್ತು ಅನ್ನಂಗ, ತಾನೂ ಕೆಡದಲ್ದ ವನ ಕೆಡಿಸ್ತು ಅನ್ನುವಂಗ ಮನೆ ಮುರೆ ಧಾರಾವಾಹಿ ಮುಂದೆ TV ಮುಂದೆ ಕುತ್ಕೊಂಡು ಬೆಳೆದಂಥ ಮಕ್ಕಳು ಪಕ್ಕಕ್ಕೆ ಕುಂದ್ರಿಸ್ಕೊಂಡು ಮಕ್ಕಳು ಬದುಕು ಹಾಳು ಮಾಡಾಕತ್ತಾರ ನೋಡ್ರಿ ಒಂದಿಷ್ಟು ಮಂದಿ. ಅವರು ಬಂಜೆ ಇದ್ದಂಗ, ಇವರು ಬಂಜೆ ಇದ್ದಂಗನೇ. ಜಗತ್ತಿನೊಳಗೆ ಬಂಜೆ ಅನ್ನುವಂಥ ಶಬ್ದವನ್ನ ನಿಲ್ಲಿಸ್ಬೇಕು. ಯಾಕಂತಂದ್ರೆ ದೇವರ ಕೃಪೆ ಆಯಿತು ಅಂತಂದ್ರ ನೀನು ಇವತ್ತ ಬಂಜೆ ಅಂತ ಕರಿಬೋದು. ಬೆಳಕರಿದೊಳಗೆ ಮಕ್ಕಳಾದ್ರ ಭಗವಂತನ ಕೃಪೆ ಯಾವಾಗ ಹೆಂಗಾಗತ್ತ ಗೊತ್ತಾಗಲ್ಲ. ಸೊಲ್ಲಾಪುರದ ಸಿದ್ದರಾಮ ಶಿವಯೋಗಿ ತಂದೆಗೆ 80 ವರ್ಷ, ತಾಯಿಗೆ 76 ವರ್ಷ. ಈ ಜಗತ್ತೊಳಗ ಒಬ್ಬ ತಾಯಿಗೆ 76 ವರ್ಷ ಆದ ಮೇಲೂ ಕೂಡ ರೇವಣ ಸಿದ್ದೇಶ್ವರ ಆಶೀರ್ವಾದದಿಂದ ಒಬ್ಬ ಸಿದ್ದರಾಮ ಶಿವಯೋಗಿ ಹುಟ್ಟಿ ಬರ್ತಾನಂದ್ರ ಈ ಬಂಜೆ ಅನ್ನುವಂಥ ಶಬ್ದವನ್ನ ಮೊದಲು ನಿಲ್ಲಿಸ್ಬೇಕು ಅಂತ ಈ ಜಗತ್ತಿನೊಳಗ. ಹೌದಲ್ರಿ? ನನ್ನ ಪ್ರಕಾರ ಯಡಿಯೂರು ಸಿದ್ಧಲಿಂಗೇಶ್ವರರ ಜೀವನದಲ್ಲಿ ಕೂಡ ಏನು ಸಿದ್ಧಲಿಂಗೇಶ್ವರಿಗೆ ತಂದೆ ತಾಯಿ ಆಗಿರುವಂಥ ಮಲ್ಲಿಕಾರ್ಜುನ ಜ್ಞಾನಾಂಬೆ, ಆ ತಾಯಿಗೂ ಕೂಡ ಬಂಜೆ ಅಂತ ಕರೆದಿರ್ಬೇಕಲ್ರಿ. ಹಿಂದಿಲಿಂದನೂ ಕರ್ಕೋತ ಬಂದಾರಲ್ಲ. ಜ್ಞಾನಾಂಬೆ ತಾಯೇ ದೇವರಿಗೆ ಮರೆ ಹೋದಷ್ಟು ಯಾವ ದೇವರಿಗೂ ಕೂಡ ಹೋಗಿದ್ದಳೆಲ್ಲ ಗೊತ್ತಿಲ್ಲ. ಪರಮಾತ್ಮನ ಸ್ಮರಣೆ ಅಂತೂ ಬಹಳಷ್ಟು ಮಾಡಿದಳು. ಏ ಭಗವಂತ, ಈ ಜಗತ್ತೊಳಗನ ಯಾರಿಗೆ ಏನು ಮೋಸ ಮಾಡಿದೆ, ಯಾರಿಗೆ ನಾ ಅನ್ಯಾಯ ಮಾಡಿದೆ, ಜಗತ್ತೊಳಗೆ ಇನ್ನೊಬ್ಬರ ಮಕ್ಕಳಿಗೆ ನಾನು ಏನಾದರೂ ಕೊಲೆ ಮಾಡಿರ್ಬೇಕೇನು, ಈ ಜನ್ಮದೊಳಗೆ ನನಗೆ ಯಾಕೆ ಮಕ್ಕಳು ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಆ ತಾಯಿ ಮರೆ ಹೋಗ್ತಾಳಲ್ಲ ದೇವರಿಗೆ. ಆ ತಾಯಿಗೆ ಬಂಜೆ ಅನ್ನುವಂಥ ಶಬ್ದ ಕೇಳಿರಬೇಕು, ನೋವಾಗಿರಬೇಕು, ದುಃಖ ಆಗಿರಬೇಕು. ಜ್ಞಾನಾಂಬೆ ಪ್ರತಿನಿತ್ಯಲು ಮಕ್ಕಳ ಬಯಕೆಗೋಸ್ಕರವಾಗಿ ಕಾಯ್ತಿದ್ದಳು. ಪ್ರತಿನಿತ್ಯಲು ಭಗವಂತನ ಧ್ಯಾನ ಮಾಡ್ತಿದ್ದಳು. ಹಸಿದು ಬಂದವರಿಗೆ ಒಂದು ರೊಟ್ಟಿ ಕೊಡ್ತಿದ್ದಳು. ಯಾರೇ ಬರಲಿ ಕಷ್ಟದೊಳಗೆ ಬಂದವರಿಗೆ ಒಂದೀಟು ಸಾಂತ್ವನದ ಮಾತುಗಳನ್ನು ಹೇಳ್ತಿದ್ದಳು. ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸಗಳನ್ನೇ ಮಾಡ್ತಿದ್ದಳು ಜ್ಞಾನಾಂಬೆ. ಆದರೂ ಕೂಡ ಭಗವಂತಕ್ಕಿಗೆ ಕಣ್ಣು ತೆರೆದಿದ್ದಿಲ್ಲ. ಎಷ್ಟೋ ವರ್ಷಗಳಾದರೂ ಕೂಡ ಮಕ್ಕಳಾಗಿದ್ದಿಲ್ಲಲ್ಲ. ಆ ತಾಯಿ ಒಂದು ದಿನ ಪ್ರಸಾದ ಮಾಡಿ ರಾತ್ರಿ ಒಳಗೆ ಭಗವಂತನ ಧ್ಯಾನ ಮಾಡ್ಕೊಂತ ಮಲ್ಕೊಂಡಿದ್ದಳಂತ ನೋಡ್ರಿ. ಮಲ್ಕೊಂಡಾಗ ಸಾಕ್ಷಾತ್ ಪರಮಾತ್ಮನೇ ಆಕಿನ ಕನಸಿನೊಳಗೆ ಬಂದನಂತ. ಸಾಕ್ಷಾತ್ ಪರಮಾತ್ಮನೇ, ಯಾವ ದೇವರನ್ನ ಕುರಿತು ಮರೆ ಹೋಗಿದ್ದಳಲ್ಲ ಆ ಪರಮಾತ್ಮನೇ ಆಕಿನ ಕನಸಿನೊಳಗೆ ಬಂದಿದ್ದಂತ. ಬ್ರಾಹ್ಮಿ ಮುಹೂರ್ತದೊಳಗೆ ಬೆಳಗಿನ ಜಾವ. ಎಂಥ ಕನಸ್ರಿ! ಆ ಪರಮಾತ್ಮ ಹೇಳ್ತಾನಂತೆ, ಅಮ್ಮ ತಾಯಿ ಮಗಳೇ, ಜಗತ್ತೊಳಗೆ ನಿನಗೆ ಬಂಜೆ ಅನ್ನುವಂಥ ಶಬ್ದ ಇವತ್ತಿಗೂ ನಿನ್ನ ಕಿವಿಗೆ ಬಿದ್ದದ. ಆದ್ರೆ ಇಷ್ಟು ವರ್ಷ ನಿನಗೆ ಮಕ್ಕಳನ್ನು ಯಾಕೆ ಕೊಟ್ಟಿಲ್ಲ ಅಂತಂದ್ರ, ನಿನಗೆ ಒಬ್ಬ ಸಮರ್ಥ ಯೋಗಿ ಜಗತ್ತನ್ನು ಬೆಳಗುವಂಥ ಮಗನಾಗಿ ನಾನು ಹುಟ್ಟಿ ಬರಬೇಕಾಗ್ಯದ. ಅದಕ್ಕೆ ಇಷ್ಟು ವರ್ಷ ನಿನಗೆ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ. ನನ್ನನ್ನು ಕುರಿತು ತಪಸ್ಸು ಮಾಡು, ಧ್ಯಾನವನ್ನ ಮಾಡು, ನಾನೇ ನಿನಗೆ ಮಗನಾಗಿ ಬರುತ್ತೀನಿ ಅಂತ ತಿಳ್ಕೊಂಡು ಕನಸಿನೊಳಗೆ ಬಂದು ಪರಮಾತ್ಮ ಜ್ಞಾನಾಂಬಿಗೆ ಹೇಳ್ತಾನೆ. ನೋಡ್ರಿ, ಕನಸಿನೊಳಗೆ ದೇವರು ಬರ್ತಾನೆ ಆಕಿಗಿರಿ. ನಮಗಾರ ಯಾವತ್ತಾದ್ರ ದೇವ್ರು ಬಂದಾವೇನ್ರಿ ಕನಿಷ್ನ್ಯಾಗ? ಬಂದಾವ್ರಿ ಕನಿಷ್ನ್ಯಾಗ? ನಮ್ಮ ಕನಿಷ್ನ್ಯಾಗಂತೂ ದೇವ್ರು ಬರೋ ಸುಳ್ಳೆವ. ಯಾಕಂದ್ರೆ ರಾತ್ರಿ ಮಲ್ಕೋಬೇಕಾದ್ರೆ ನಾವು ಒಂದಿಟ್ಟರೆ ದೇವ್ರ ಧ್ಯಾನ ಮಾಡ್ಕೊಂಡು ಮಕ್ಕೊಂಡಾರೆ ಅಲ್ಲ ನಾವು. ಆ ಆಲೋಚನೆ ಈ ಆಲೋಚನೆ ಬರೀ ಬೇರೆ ಆಲೋಚನೆ ಮಾಡ್ಕೊಂಡೇ ಮಲ್ಕೊಳ್ಳೋರು ನಾವು. ಹೌದಲ್ರಿ?
ಈಗ ನೋಡ್ರಿ, ಮನುಷ್ಯ ಮಲ್ಕೊಳ್ಳುವಾಗ ಏನು ಆಲೋಚನೆ ಮಾಡ್ಕೊಂಡು ಮಕ್ಕೊಂತಾನಲ್ಲ ಅವೇ ಕನಸು ಬೀಳ್ತಾವಂತ ನೋಡ್ರಿ. ಮನುಷ್ಯನಿಗೆ ಏನು ಆಲೋಚನೆ ಮಾಡ್ಕೊಂಡು ಮಕ್ಕೊತಾನ ಅವೇ ಕನಸ್ರಿ, ಮತ್ತೇನು ಬೇರೆ ಒಳಂಗಿಲ್ರಿ. ಯಾರು ಏನು ಕನವರಿಸ್ತಾರಲ್ಲ ಅದೇ ಕನಸು ಬೀಳ್ತಾವಂತ. ಈಗ ಬೇಕಾದ್ರೆ ನೋಡ್ರಿ, ರೈತನಾದವನು ಮಲ್ಕೊಳ್ಬೇಕಾದ್ರೆ ಅವ ಏನು ಕನಸು ಕಾಣ್ತಾನ್ರಿ? ಚಲೋ ಮಳೆ ಬಂದಂಗೆ ಆಗೋದು, ಚಲೋ ಭೂಮಿ ಹರಿಗದಂಗೆ ಆಗೋದು, ಚಲೋ ಬೀಜ ಬಿತ್ತಿದಂಗೆ ಆಗೋದು, ಚಲೋ ಬೆಳೆ ಬೆಳೆದಂಗೆ ಆಗೋದು, ಚಲೋ ಫಲ ಸಿಕ್ಕಂಗೆ ಆಗೋದು, ಚಲೋ ಮಾರ್ಕೆಟ್ಗೆ ಹೋಗಿ ಚಲೋ ರೇಟ್ ಸಿಕ್ಕಂಗೆ. ಒಟ್ಟಿದೆ ಕನಸು ರೀ. ಯಾಕಂದ್ರೆ ರೈತ ಅದೇ ಕನಸು ಕಾಣ್ತಿರ್ತಾನ ಅವ ರಾತ್ರಿ ಹಗಲು ರಾತ್ರಿ. ಅದು ಅವನಿಗೆ ಅದೇ ಕನಸು ಬೀಳ್ತದ್ರಿ. ಒಬ್ಬೊಬ್ರಿಗೆ ಒಂದೊಂದು ರೀತಿ ರೀ. ಈ ಟಿ ವಿ ಕೂತವ್ರು ಟಿ ವಿ ಒಳಗೆ ಕುಂತಾಗ ಆಗಿ ಸೊಸೆ ಅತ್ತಿಗೆ ಹಂಗಂದಳು ಈಕೆ ಹಿಂಗಂದಳು ಅದೇ ಕಲ್ಪನೆ ಮಾಡ್ಕೊಂಡು ಮಕ್ಕತ್ತೀವಿ. ಅದಕ್ಕೆ ಅದೇ ಬರ್ತಾವೆ ಕನಿಷ್ಠ. ನಾವು ಒಂದಿಟ್ಟು ದೇವ್ರ ಧ್ಯಾನ ಮಾಡ್ಕೊಂಡು ಮಕ್ಕೊಂಡ್ರೆ ನಮಗೂ ದೇವ್ರು ಬರ್ಬೋದಲ್ಲ ಕನಿಷ್ಠನೊಳಗೆ? ಬರ್ಬೋದಲ್ರಿ. ಒಬ್ಬಾಕಿ ರಾತ್ರಿ ಮಲ್ಕೊಂಡಾಳ್ರಿ. ಯಾವಾಗ ನೋಡ್ರಿ ಬರೀ ಬಂಗಾರ 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 ಅಂತಿತ್ತಂತ್ರಿ. ಅದು ಬರೀ ಬಂಗಾರ, ಕುಂತ್ರು ಬಂಗಾರ ನಿಂತರು ಬಂಗಾರ, ಒಟ್ಟ ಬಂಗಾರ ಬೇಕಂತಿತ್ತು ಅದು. ಯಾವಾಗ ಬಂಗಾರ ಮಾಡಿಸ್ಕೊಂಡನು, ಯಾವಾಗ ಆಭರಣ ಮಾಡಿಸ್ಕೊಂಡನು, ಯಾವಾಗ ಕೊಳ್ಳಾಗ ಹಾಕ್ಕೊಂಡನು, ಇದೇ ಕಲ್ಪನೆ ಇತ್ತು ಆಕೆ ಆ ಹೆಣ್ಮಗಳಿಗೆ. ರಾತ್ರಿ ಮಲ್ಕೊಂಡಾಳ, ಬಂಗಾರ ಬಂಗಾರ ಅನ್ಕೋತ ಧ್ಯಾನ ಮಾಡ್ಕೋತ ಮಲ್ಕೊಂಡಾಳ. ಅವತ್ತು ರಾತ್ರಿ ಆಕೆಗೆ ಒಂದು ಕನಸು ಬಿದ್ದದ್ರಿ. ಏನು? ರಾತ್ರಿ ಮಲ್ಕೊಂಡಾಗ ರಾತ್ರಿ 1 kg ಬಂಗಾರ ಸಿಕ್ಕತ್ರಿ. ಎದ್ರಾಗ್ರಿ? ಕನಿಷ್ಠನ್ಯಾಗ 1 kg ಬಂಗಾರ ಸಿಕ್ಕದಂದ್ರೆ ಸುಮ್ಮನೆ ಆಗ್ತತ್ತೇನ್ರಿ ಮನುಷ್ಯನಿಗೆ? ಎಷ್ಟು ಖುಷಿ ಆಗಕ್ಕಿಲ್ರಿ. ದಾರಿ ಹಿಡಿದು ಹೋಗ್ಬೇಕಾದ್ರೆ ಒಂದು 50 ರೂಪಾಯಿನೋ 10 ರೂಪಾಯಿನೋ ಬಿದ್ದಿತ್ತಂದ್ರೆ ಪಟ್ನ ಏನು ಮಾಡ್ತೀವಿ? ಯಾರು ನೋಡ್ಯಾರ ಅಂತ ತಿಳ್ಕೊಂಡು ಪಟ್ನ ತೊಗೊಂಡು ಹಾಗೆ ಕಿಶಾಗ ಇಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಹೌದಲ್ರಿ? ಒಂದು 5 ರೂಪಾಯಿ 10 ರೂಪಾಯಿ ಬಂದಿ ಬಿದ್ದಿತ್ತಂದ್ರೆ ಪಟ್ನದ್ರ ಮ್ಯಾಗ ಕಾಲು ಇಡ್ತೀವಿ ಯಾರು ನೋಡ್ಯಾರ ಅಂತೇಳಿ. ಮತ್ತು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತಲ್ಲಿ ಕಾಲಾಕಿ ತುಳಿದಾಕಿನ ಲಕ್ಷ್ಮಿ ಬರ್ತಾಳೆ ನನ್ನ ಮನೆಗೆ. ಮತ್ತು 1 kg ಬಂಗಾರ ಸಿಕ್ಕಾಗಿ ಯಾರಿಗೂ ಖುಷಿ ಆಗಂಗಿಲ್ಲ ಹೇಳ್ರಿ ನೋಡೋಣ. ಯಾರಿಗೆ ಯಾವುದು ಬೆಲೆ ಬಾಳುವಂಥ ವಸ್ತು ಸಿಕ್ತಂದ್ರೆ ಕೊಡಬೇಕಾದ್ರೆ 100 ಸಲ ವಿಚಾರ ಮಾಡ್ತಾನವ. 100 ಸಲ ವಿಚಾರ ಮಾಡ್ತಾನೆ. ಇದನ್ನ ತಗೋಬೇಕು ಕೊಡಬೇಕು, ನಾನೇ ಇಟ್ಕೊಳ್ಳೋ ಇನ್ನೊಬ್ರಿಗೆ ಅದು ಯಾರ್ದಂತ ಹೇಳಿ ಕೊಡಬೇಕು ವಿಚಾರ ಮಾಡ್ತಾನವ. ಅದರಾಗಂತ ಈ ದಿನಮಾನದೊಳಗಂತ ಸಿಕ್ಕದ್ದು ದೌಡ ಸಿಗೋದು ಭಾಳ ಕಷ್ಟ ಅವ. ಎಲ್ಲಾರು ಏನಾರು ಅಪ್ಪಿ ತಪ್ಪಿ ಕಳ್ಕೊಂಡು ಬಂದಿವಂದ್ರೆ ಅದು ಹೋಯ್ತು ಅಂತ ತಿಳ್ಕೊಬೇಕ್ರಿ. ನಮ್ಮ ಪಾಲಿಂದ ಅಲ್ಲ ಅಂತ ತಿಳ್ಕೊಬೇಕು ನಾವು. ಹೌದಿಲ್ರಿ? ಆಕಿ ಕನಿಷ್ಠನಾಗ್ರಿ 1 kg ಬಂಗಾರ ಕನಿಷ್ಠನಾಗ ಸಿಕ್ಕಂಗೆ ಆತಲ್ರಿ. ಇಟ್ಟು ಖುಷಿ ಆಯ್ತಲ್ರಿ, ನನಗೆ ಬಂಗಾರ ಸಿಕ್ತಂತ ತಿಳ್ಕೊಂಡು ಆನಂದ ರೀ. ಎಷ್ಟು ಆನಂದ ಐತೆ ಅಂತ ತಿಳ್ಕೊಂಡ್ರಿ. ಅಯ್ಯಯ್ಯೋ ನನಗೆ ಬಂಗಾರ ಸಿಕ್ಕೋದು ಬಂಗಾರ ಸಿಕ್ಕೋದು ಬಂಗಾರ ಸಿಕ್ಕೋದು. ಆ ಬಂಗಾರ ಸೀದಾ ತೊಗೊಂಡು ಎಲ್ಲಿಗೆ ಹೋದಳ್ರಿ? ಅಂಗಡಿಗೆ ಹೋದಳ್ರಿ. ಎದ್ರಾಗ್ರಿ? ಕನಿಷ್ಠನಾಗ. ನಾ ಹಿಂಗೆ ಹೇಳ್ಕೊಂತೋರಿ, ನಾ ಮುಂದೆ ಹೇಳ್ಕೊಂತೋತೀನಿ ಅಂದ್ರೆ ತಿಳಿತೈತೆ ನಿಮ್ಮ ಕತೆ. ಆಕಿ ಕನಿಷ್ಠನಾಗ್ರಿ ಅಂಗಡಿಗೆ ಹೋದ್ಲು. ಈ ಬಂಗಾರ ತೊಗೊಳ್ಳಪ್ಪ, ಈ ಬಂಗಾರ ಸಿಕ್ಕದ, ಇದನ್ನು ಹೊಡೆದು ಚಲೋ 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 ಆಭರಣ ಮಾಡಂದ್ಲು. ಕಿವ್ಯಾಗ ಕೊಳ್ಳಾಗ ಎಲ್ಲ ತರ್ರಿ. ಏನಯ್ಯವ ಅದು ತಾಲೂಕಾ ಜಿಲ್ಲಾ ಏನಂತೀರಿ ಅವ್ವ? ನಮಗಂತೂ ಗೊತ್ತಿಲ್ಲ ಅದು ತಾಲೂಕಂತ ಜಿಲ್ಲಾ ಅಂತ ಗ್ರಾಮ ಅಂತ ಯಾವ್ಯಾವ ನನಗೆ ಗೊತ್ತಿಲ್ಲವು. ಅವೆಲ್ಲವನ್ನ ಮಾಡ್ಸಕ್ಕೆ ಹೇಳಿಬಿಟ್ರು. ಅವೆಲ್ಲ ಬಂಗಾರ ಹೊಡೆದು ಹಾಕ್ಯವ. ಎಲ್ಲ ಚಲೋ ಚಲೋ ಆಭರಣ ಮಾಡಿದೆ, ಕೊಳ್ಳಾಗ ಮಾಡಿದೆ, ಕೈಯಾಗ ಮಾಡಿದೆ, ಕಿವ್ಯಾಗ ಮಾಡಿದೆ, ಮುಗ್ನ್ಯಾಗ ಮಾಡಿದೆ, ಎಲ್ಲ ಥರದ್ದು ಬಂಗಾರ ಮಾಡಿ ಕೊಟ್ಟ. ತೊಗೊಂಡಲ್ರಿ. ಸೀದಾ ಮನೆಗೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡು ಸಾಕೊಂಡಲ್ರಿ. ಎದ್ರಾಗ್ರಿ? ಕನಿಷ್ಠನಾಗ. ಯಾವಾಗ ಹಾಕೊಂಡ್ರಿ ಕನ್ನಡಿ ಮುಂದೆ ನಿಂತು ನೋಡಕತ್ತಿ, ಯವ್ವಾನು ಎಷ್ಟು ಚಂದ ಕಾಣಕತ್ತೀನಿ ಅಂದಳಕಿ. ಎದ್ರಾಗ್ರಿ? ಕನಿಷ್ಠನಾಗ. ಯಾವಾಗ ಎಷ್ಟು ಚಂದ ಕಾಣಕತ್ತೀನಿ ಅನ್ಕೊಳಕತ್ತು ಸಮಾಧಾನ ಆಗ್ಲಿಲ್ಲ ಆಕಿಗೆ. ಎದ್ರಾಗ್ರಿ? ಕನಿಷ್ಠನಾಗ. ಯಾಕಂದ್ರೆ ಆಕಿ ತಾನೇ ಹೊಗಳಕೊಂಡು ಸಮಾಧಾನ ಆಗುತ್ತೇನ್ರಿ? ಮತ್ತೊಬ್ರು ಹೊಗಳಿದ್ರೆ ಸಮಾಧಾನ ಆಗೋದು. ಆಕಿ ಅನ್ಕೊಂಡು ನನಗೆ ಇದು ಒಟ್ಟ ಹಾಕೊಂಡು ಹೋಗಿ ತೋರಿಸಿ ಬರ್ಬೇಕಂತ ಪಕ್ಕದ ಮನೆ ಗೆಳತರ ಮನೆಗೆ ಹೊಂಟಳ್ರಿ. ಎದ್ರಾಗ? ಕನಿಷ್ಠನಾಗ. ಹೋದಳ್ರಿ. ಪಕ್ಕದ ಮನೆ ಗೆಳಿತವ್ರು ಕಲ್ಲವಕ್ಕ ಮಲ್ಲವಕ್ಕ ಸಂಗವಕ್ಕ ನಿಂಗ ಮತ್ತಲ್ಲಿ ಇವ್ರು ಯಾರ ಹೆಸರಿದ್ದಾರೆ ಸಿಟ್ಟಾಗ್ಬಿಡ್ರಿ ಅವ. ಮತ್ತು ನಾ ಇನ್ನೂ 1 ತಿಂಗಳು ಇರ್ಬೇಕಿಲ್ಲೇ, ನಾಳೆಗೆ ಬ್ಯಾಗ್ ತೊಗೊಂಡು ನಡಿಯಪ್ಪ ಅಂದಿರಿ. ಮತ್ತು ಎಲ್ಲರಿಗೆ ತೋರ್ಸಾಕತ್ತು. ಅವರೆಲ್ಲರೂ ಅಂದ್ರಿ, ಯವ್ವ ಎಷ್ಟು ಚಂದ ಮಾಡಿಸಿದ್ಯಾ ಬಂಗಾರ. ಯಾರು ಮಾಡಿಸ್ಯಾರ? ಗಂಡ ಮಾಡಿಸಿನ ತವ್ರ ಮನೆ ಮಾಡಿಸಿ. ಅಯ್ಯೋ ನಾನು ತವ್ರ ಮನೆಯವ್ರು ಮಾಡಿಸ್ಯಾರ ನನಗೆ. ನೋಡ್ರಿ, ಒಂದು ಸೀರೆ ಕೊಡಿಸ್ಯಾರ ತವ್ರ ಮನೆ ಹೆಸರು ಹೇಳೋರು ಭಾಳ ಮಂದಿರಿ. ನೀವೇನು ಹೇಳಂಗಿಲ್ಲ ಬಿಡಿ, ನೀವು ಗಂಡನ ಹೆಸರು ಹೇಳ್ತೀರಿ ನೀವು. ಹೌದಲ್ರಿ? ಆಕೆ ಅಂದಳ್ರಿ, ನನಗೆ ನನ್ನ ತವ್ರ ಮನೆಯಿಂದ ಕೊಡಿಸ್ಯಾರ. ಯವ್ವ ಎಷ್ಟು ಚಂದ ಕಾಣಕತ್ತಿ, ಎಷ್ಟು ಚಂದ ಕಾಣಕತ್ತಿ. ಇಡೀ ಊರು ತುಂಬ ತಿರುಗಾಡಿ ತೋರಿಸಿಲ್ಲ ಆಕೆ. ಇಡೀ ಊರು ತುಂಬ ತಿರುಗಿದ್ಲು. ಎಲ್ಲರೂ ಹೊಗಳಿದ್ದೆ 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 ಹೊಗಳದಂಗೆಲ್ಲ ಇಷ್ಟು ಎದ್ರು ಹೇಳಕತ್ತರ್ರಿ ಮ್ಯಾಗ. ಎದ್ರಾಗ್ರಿ?
4 ಕಂಬ ಬಂದು ವಿಕಿಗೆ. ಹಾಂ, ಯಾವಾಗ್ರಿ ಎಲ್ಲರಿಗೆ ತೋರಿಸ್ಮೇಲೆ ಸಮಾಧಾನ ಆಯ್ತಲ್ರಿ, ಇನ್ನು ಮನೆಯಿಂದ ದಾರಿ ಹಿಡಿಬೇಕಂತ ಮನೆ ದಾರಿ ಹಿಡ್ಕೋಂತ ಹೊಂಟಿದ್ಳು. ಎದರಾಗ್ರಿ? ಕನಿಷ್ಠನ್ಯಾಗ. ದಾರಿ ಹಿಡಿದು ಹೋಗುವಾಗ ಮಧ್ಯರಾತ್ರಿ ಸ್ವಲ್ಪ ಕತ್ತಲಾಗಿತ್ತು. ಹೋಗಿ ಸಂಜೆ ತನಕ ತೋರಿಸಿ ಬರೋದ್ರೆ ಕತ್ತಲಾಗಿತ್ತು. ನಾನು ಮನೆಗೆ ಹೋಗ್ಬೇಕು ಅನ್ನೋದ್ರಾಗ 4 ಮಂದಿ ಕಳ್ಳರು ಬಂದೇ ಬಿಟ್ರು. ಎದರಾಗ್ರಿ? ಹಾಂ, ಕನಿಷ್ಠನ್ಯಾಗ. ಮೈ ಮೇಲೆ ಬಂಗಾರ ಇದ್ದದ್ದು ಕಳ್ಳರು ನೋಡಿದ್ರು. ಇವ್ರು ಅಂತಾರ, ಇನ್ನು ಮುಂದೆ ಕಳ್ತನ ಮಾಡೋದೇ ಬೇಡ, ಇಡೀ ಊರು ತುಂಬದ ಬಂಗಾರ ಲೆಕ್ಕಿನ ಕೊಳ್ಳಾಗದವ, ಈ ಬಿಡೋದೇ ಬೇಡ ಅಂತ ಕೈ ಹಾಕಿ ಕಸ್ಕೊಳಕತ್ತರ್ರಿ. ಎದರಾಗ? ಕಸ್ಕೊಂಡೇ ಬಿಟ್ರಿ. ಅಯ್ಯೋ ನನ್ನ ಬಂಗಾರ ಅಂತ ಎದೆ ಒಡ್ಕೊಂಡ್ರಿ. ಒಡ್ಕೊಳಕತ್ಲು. ಎದರಾಗ? ಕನಿಷ್ಠನ್ಯಾಗ. ಎದೆ ಹೊಡ್ಕೊಂಡ್ ಅಲ್ಲಿ. ಎದರಾಗ್ರಿ? ಕನಿಷ್ಠನ್ಯಾಗ. ಅಲ್ಲಿ ಅವದು ಜೀವಂತ ಸತ್ತೋಯ್ತದು. ನೀ ಕನಿಷ್ಠನಾಗರ ಎದೆ ಹೊಡ್ಕೋ, ನೀ ಜೀವಂತಿದ್ ಎದ್ದು ಎಚ್ಚರಿದ್ದಾಗರ ಹೊಡ್ಕೋ, ಸಾಯೋದಂತೂ ಗಟ್ಟಿನೇ. ಹೌದಲ್ರಿ? ಅಲ್ಲೇ ಮಕ್ಕೊಂಡಲ್ಲಿ ಎದೆ ಹೊಡ್ಕೊಂಡು ಅಲ್ಲೇ ಸತ್ತದು. ಮನುಷ್ಯ ಏನು ಕಲ್ಪನೆ ಮಾಡ್ಕೊಂಡು ಮಕ್ಕೊಂತಾನ ಅದೇ ಕನಸು ಬಿಡ್ತಾವಂತ. ಕೇಳವ್ವ